ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನನ್ನದೇ ಆದ ವೀನಸ್ ವೇದಿಕ್ ಹೆಲ್ತ್ ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ಇರೋದೆಲ್ಲ ನಿಮಗೆ ಗೊತ್ತು. ಅದರಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ. ಅದೆಲ್ಲ ಕೊರಿಯರ್ ಮುಖಾಂತರ ಎಲ್ಲರಿಗೂ ಕಳಿಸ್ತಾ ಇದೆ. ಸೊ ಪರ್ಸ್ನಲ್ ಆಗಿ ಬಂದು ನಿಮ್ಮನ್ನು ಭೇಟಿ ಮಾಡಿ ಪ್ರಾಡಕ್ಟ್ಸ್ ಎಲ್ಲ ಏನೇನಿದೆ ಅಂತ ನೋಡಿ ತೊಗೋಬೋದಾ ಅಂತ ತುಂಬ ಜನ ಕ್ವೆಶ್ಚನ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಮ್ಮದೇ ಆದ ನಿಮ್ಮದೇ ಆದ ಒಂದು ಔಟ್ಲೆಟ್ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ಇನ್ನೂ ವಿವರಣೆ ಕೊಡ್ತೀನಿ, ಬನ್ನಿ. ಇವಾಗ ವಿಡಿಯೋ ಹಾಕಿ ತುಂಬ ದಿವಸ ಆಯಿತು. ಅದಕ್ಕೆ ನನಗೂ ತುಂಬ ಬೇಜಾರಿದೆ, ಗಿಲ್ಟ್ ಫೀಲ್ ಇದೆ. ಆದರೆ ಅದಕ್ಕೆ ಸೂಕ್ತವಾದ ಕಾರಣಗಳು ಇರೋದ್ರಿಂದ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಬೋದು ನಾನು ಅಷ್ಟೇ. ಅದನ್ನೆಲ್ಲ ದಾಟಿ ಮುಂದೆ ವಿಡಿಯೋ ಹಾಕೋಕ್ಕೆ ಆದಷ್ಟು ನಾನು ಇನ್ಮೇಲಿಂದ ಪ್ರಯತ್ನಪಟ್ಟು ಹಾಕ್ತೀನಿ. ಒಂದು ಸೀರಿಯಸ್ ಕಾರಣ ಏನಂತಂದರೆ, ನಮ್ಮನೆ ಕೆಳಗಡೆ ಮನೆ ಖಾಲಿ ಆಯಿತು. ನಿಮ್ಗೆ ಆಲ್ರೆಡಿ ಇದರಲ್ಲಿ ಬ್ರಹ್ಮಕುಮಾರಿ ಯೋಗ ಸಂಸ್ಥಾನ ಇದ್ದಿದ್ದು ವಿಡಿಯೋ ಒಂದು ಸಲ ಮಾಡಿ ತೋರಿಸಿದ್ದೆ ನಿಮಗೆ. ಈ ಹೋಮ್ ಟೂರ್ ಎಲ್ಲ ಕೆಳಗಡೆ ಮನೆಯದು. ಅವ್ರು ಖಾಲಿ ಮಾಡಿದ ಮೇಲೆ ಅವರು 12-13 ವರ್ಷ ಇದ್ದರು. 12-13 ವರ್ಷ ಮನೇಲಿ ಇದ್ದ ಮೇಲೆ ಅದು ಎಷ್ಟರ ಮಟ್ಟಿಗೆ ಮನೆ ಹಾಳಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತು. ಅದಾದಮೇಲೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಸಿ, ಅದೆಲ್ಲ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅದೆಲ್ಲ ಕ್ಲೀನ್ ಮಾಡಿಸಿ ಇವಾಗ ಪೇಂಟಿಂಗ್ ಎಲ್ಲ ಆಗಿದೆ ಮುಕ್ಕಾಲು. ಈ ಪೇಂಟಿಂಗ್ ಆದರೆ ಮಾತ್ರ ಸಾಲದು. ಇದರಲ್ಲಿ ಇನ್ನೂ ಪ್ಲಂಬಿಂಗ್ ಕೆಲಸ ಇದೆ, ಎಲೆಕ್ಟ್ರಿಕ್ ವರ್ಕ್ ಇದೆ, ನಾವು UPS ಮಾಡಿಸ್ಬೇಕು. ಮತ್ತು ಒಂದು ಔಟ್ಲೆಟ್ ಅಂತ ಅಂದಿರೋದ್ರಿಂದ ಅದನ್ನು ಕೂಡ ಅದು ಆಪ್ಷನ್ಸ್ ಎಲ್ಲ ಮಾಡ್ಕೊಳ್ಬೇಕು. ಸೀರೀಸ್ ಆಫ್ ವರ್ಕ್. ಮತ್ತು ಪ್ಲಂಬಿಂಗ್ ವರ್ಕ್ ಎಲ್ಲ, ಈ ಬಾತ್ರೂಮ್ದು ಟಾಯ್ಲೆಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಹಾಳಾಗಿತ್ತು. ಅದೆಲ್ಲನೂ ಕೆಲಸಗಳು ಇನ್ನೂ ಬಾಕಿ ಇದೆ. ಇವತ್ತು ನಮ್ಮನೆ ಔಟ್ಸೈಡ್ ಒಂದು ಬೆಡ್ರೂಮ್ ಇತ್ತು. ಆ ಬೆಡ್ರೂಮ್ದು ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟು ಅಲ್ಲಿ ಒಂದು ಔಟ್ಲೆಟ್ಗೆ ಬಾಗಿಲು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡಿರೋದು. ಇದ್ರ ಮುಂದೆ ಒಂದೆರಡು ಬೇಜಾರಿನ ವಿಷಯಗಳು ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇದು ಇನ್ನೊಂದು ರೂಮು. ಇದು ಒಂದು ಶಾರ್ಟ್ ಹೋಮ್ ಟೂರ್ ಥರ ಮಾಡ್ತಾಯಿದ್ದೀನಿ. ಸರಿ, 13 ವರ್ಷ ಮನೇಲಿ ವಾಸ ಇದ್ದು ಖಾಲಿ ಮಾಡಿದ್ಮೇಲೆ ಹಾಗೇ ಬಿಡೋಕ್ಕಾಗುತ್ತಾ? ಅದಕ್ಕೆ ವಾಸ್ತು ಹೋಮ, ಸುದರ್ಶನ ಹೋಮ ಎಲ್ಲ ಪೂಜೆಗಳೆಲ್ಲನೂ ಮಾಡಿದ್ವು. ಅದು ಒಂದು ವಾರ ಪೂರ್ತಿ ಮಡಿ ಇದೆಲ್ಲ ಪ್ರಿಪ್ರೇಷನ್ ಎಲ್ಲ ಆಯಿತು. ಅಡುಗೆಗಳದೆಲ್ಲ ಆಯಿತು. ಪುರೋಹಿತರು ಹೊರಗಡೆದು ಊಟ ಮಾಡಲ್ಲ ಅಂತಂದರು. ಅದು ನಮ್ಮ ಮನೇಲೇ 40-50 ಜನಕ್ಕೆ ಅಡುಗೆಗಳು ನಾನೇ ಮಾಡಿದೆ, ನಮ್ಮ ಅಕ್ಕ ನಮ್ಮ ಅತ್ತಿಗೆ ಹೆಲ್ಪಿಂದ. ಸೊ ಈ ಥರ ಎಲ್ಲನೂ ಸುಮಾರು ಕೆಲಸಗಳೆಲ್ಲ ಇದ್ರಿಂದ ಒಂದು ವಾರ ಇದರ ಪ್ರಿಪ್ರೇಷನ್ ಅಂದರೆ ಡೆಫಿನೆಟಾಗಿ ಒಂದು 3-4 ದಿವಸ ಸುಧಾರಿಸ್ಕೊಳ್ಬೇಕು. ಅದಕ್ಕೋಸ್ಕರ ನನಗೆ ವಿಡಿಯೋಗಳು ಹಾಕೋಕ್ಕೆ ಆಗಲಿಲ್ಲ. ಇದಲ್ದೇ ಫೇಸ್ ಗ್ಲೋ ಆಯಿಲ್ ಮತ್ತು ಕ್ವಾಂಟಿಟಿ ಜಾಸ್ತಿಯಾಗಿ ಮಾಡಬೇಕಾಯಿತು. ತುಂಬ ಜನ ತೊಗೊಳ್ತಾ ಇದ್ದಾರೆ. ಫೇಸ್ ಗ್ಲೋ ಆಯಿಲು, ನಮ್ಮದು ಫೇಸ್ ಪ್ಯಾಕು, ಅದೆರಡು ಕಾಂಬಿನೇಷನಲ್ಲಿ ಬಾತ್ ಪೌಡ್ರ್ 3 ಒಂದು ಕಾಂಬಿನೇಷನಲ್ಲಿ ತೊಗೊಳ್ತಾ ಇದ್ದಾರೆ. ಅದು ಪ್ರಿಪ್ರೇಷನ್ನು. ಇಂಟೀರಿಯರ್ಸ್ ಮಾಡಿಸ್ಬೇಕಂತ ಅಂದರೆ ಸ್ವಲ್ಪ ಮಾರ್ಕೆಟು ಸುತ್ತಬೇಕಲ್ಲ. ನನಗಂತೂ ವಿಡಿಯೋ ಮಾಡೋಷ್ಟು ಪೇಷನ್ಸೇ ಇರಲಿಲ್ಲ. ಪೂರ್ತಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಕೆಲಸದವಳು ಬೇರೆ 1-1.5 ಮಂತ್ ಇರಲಿಲ್ಲ. ತುಂಬ ಒಳ್ಳೆ ಕೆಲಸದವಳಾಗಿದ್ದರಿಂದ ಬೇರೆಯವ್ರನ್ನೂ ತೊಗೊಳಕ್ಕಾಗಲಿಲ್ಲ. ಒಂಥರ ನಾವಿಬ್ಬರೇ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಮ್ಮ ಮನೆ ಮುಂದೆ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. 3 ಫ್ಲೋರಲ್ಲಿ 3 ಕಡೆನೂ ಡ್ರಿಲ್ಲಿಂಗ್ ಎಲ್ಲ ಯೂಸ್ ಮಾಡ್ತಾರೆ. ತುಂಬ ಸೌಂಡು. ಒಂದು ಕ್ಷಮೆ ಇರಲಿ ನಿಮ್ಮಿಂದ. ಇನ್ನೂ ಯಾವುದೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಬಟ್ ಆದರೆ ಈ ಸಂತೋಷದ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಅರ್ಜೆನ್ಸಿನಲ್ಲಿ ನಾನು ಬೇಗ ಎಲ್ಲದೂ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸ್. ಇಲ್ಲಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲದೂ ಡಿಸ್ಪ್ಲೇ ಆಗುತ್ತೆ. ಕೆಲವರಿಗೆ ಯಾವ ಪ್ರಾಡಕ್ಟ್ ಏನು ಅಂತ ನೋಡೋ ತನಕ ಗೊತ್ತಾಗಲ್ಲ. ಸೊ ಅದಕ್ಕೆ ಪ್ರಾಡಕ್ಟ್ ಡಿಸ್ಪ್ಲೇಯಿಂಗೆಲ್ಲ ಇಲ್ಲಿ ಬರುತ್ತೆ. ನಮ್ಮದಿಲ್ಲಿ ಒಂದು ಲೋಗೋ ಎಲ್ಲ ಬಂದು ಇಲ್ಲಿ ನಮ್ಮ ಸಿಸ್ಟಮು, ಬಿಲ್ಲಿಂಗು ಎಲ್ಲ ಈ ಜಾಗದಲ್ಲಿ ಬರುತ್ತೆ. ಇದು ಪ್ರಾಡಕ್ಟ್ಸ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಮತ್ತು ಇಲ್ಲೂ ಸ್ವಲ್ಪ ಡಿಸ್ಪ್ಲೇ ಆಗುತ್ತೆ. ಯಾವುದೂ ನೀಟಾಗಿಲ್ಲ, ಏನು ತಿಳ್ಕೊಬೇಡಿ. ಎಲ್ಲ ಅರ್ಧರ್ಧ ಕೆಲಸಗಳೆಲ್ಲ ಆಗಿದೆ. ಪೇಂಟಿಂಗೂ ಸ್ವಲ್ಪ ಉಳಿದಿದೆ ಎಲ್ಲದಿದೆ. ಮತ್ತು ವುಡ್ ವರ್ಕು, ಎಲೆಕ್ಟ್ರಿಕ್ ವರ್ಕು ಎಲ್ಲ ಇನ್ನೂ ಹಾಗೆ ಬ್ಯಾಲೆನ್ಸ್ ಇದೆ. ಸೊ ಇದಾದಮೇಲೆ ಇದು ಒಂದು ದೊಡ್ಡ ಮನೆ. ಇಲ್ಲೂ ಕೂಡ ಸ್ಟೋರೇಜ್ಗೆ ಜಾಗ ಇದೆ. ಸ್ಟೋರೇಜ್ ಸಿಕ್ಕಾಬಟ್ಟೆ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಬನ್ನಿ, ಇದು ಒಂದು ರೂಮು. ಆ್ಯಕ್ಚುಲಿ ರೂಮ್ನ ನಾವು ಫ್ರಂಟ್ ಸೈಡ್ ಓಪನ್ ಮಾಡಿ ನಾವು ಔಟ್ಲೆಟ್ ಥರ ಮಾಡಿರೋದು. ಇದು ಇನ್ನೊಂದು ಬೆಡ್ರೂಮು. ಇದೇ ಒಂದು ಸ್ಪೆಷಾಲಿಟಿ ಏನಂತ ಅಂದರೆ, ಇದು ನನ್ನದು ಪ್ರೈವೇಟ್ ರೂಮ್. ಇದು ನನಗೊಂದು ಸೀಕ್ರೆಟ್ ಅಂತ ಒಂದು ಎಲ್ಲದರಲ್ಲೂ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಹರ್ಬ್ಸ್ ಕಲೆಕ್ಷನ್ಸ್ ತುಂಬ ಇದೆ ನಂದು. ನೀವೇ ನೋಡಿದ್ದೀರಾ. ಆ್ಯಕ್ಚುಲಿ ಎಲ್ಲ ಪ್ರಾಡಕ್ಟ್ಸ್ ಮಾಡಿ ಉಳಿದಿರೋದಷ್ಟೇ ಇಷ್ಟೊಂದಿದೆ. ಇದರಲ್ಲೆಲ್ಲ ಹರ್ಬ್ಸ್ ಎಲ್ಲ ಕಲೆಕ್ಟ್ ಮಾಡಿರ್ತೀನಿ ನಾನು. ಇದಲ್ದೇ ಇನ್ನೂ ಬೇರೆ ಇಲ್ಲೆಲ್ಲನೂ ಇದೆ. ಬಾಟಲ್ಸು ಇಲ್ಲಿ ಅಲ್ಲಿ ಎಲ್ಲದು ಇಲ್ಲೆಲ್ಲ ಬಾಟಲ್ಸ್ ಇದೆ. ಮತ್ತು ಇಲ್ಲೂ ಮೇಲೆಲ್ಲ ಹರ್ಬ್ಸ್ ಎಲ್ಲ ಸಿಕ್ಕಾಪಟ್ಟೆ ಅಲ್ಲೂ ಇದೆ.
ನಂದು ಕಲೆಕ್ಷನ್ಸ್ ಆಫ್ ಹರ್ಬ್ಸ್ ತುಂಬ ಇರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಇದೆಲ್ಲ ಆದಮೇಲೆ ಒಂದು ಮಿಕ್ಸಿಂಗು, ಇದು ಹೇರ್ ಆಯಿಲ್ ಮಿಕ್ಸಿಂಗು, ಆಮೇಲೆ ಫೇಸ್ ಪ್ಯಾಕು, ಬಾತ್ ಪೌಡ್ರ್, ನಮ್ಗೆ ಎಷ್ಟು ಪ್ರಾಡಕ್ಟ್ ಇದೆ ಎಲ್ಲ ಮಿಕ್ಸಿಂಗ್ ಎಲ್ಲ ಮಾಡೋದು ನಂದು ರೂಮು. ಇದು ನನಗೆ ಅಂತ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಇನ್ನೂ ಮುಂದಿನ ವೀಡಿಯೋನಲ್ಲಿ ಡೀಟೇಲ್ಸ್ ಎಲ್ಲ ಸಿಗ್ತಾ ಇರುತ್ತೆ ನಿಮಗೆ. ಇಲ್ಲಿಂದ ಬಂದರೆ ಇನ್ನೊಂದು ದೊಡ್ಡ ಹಾಲು. ಈ ಹಾಲ್ಗೆ ಇವಾಗ ರ್ಯಾಕ್ ಎಲ್ಲ ತಂದು ಇನ್ನೂ ಮೇಲ್ಗಡೆ ಮನೇಲಿ ಬೇಕಾದಷ್ಟು ಸಾಮಾನುಗಳಿದೆ, ಅದೆಲ್ಲ ಶಿಫ್ಟ್ ಆಗಬೇಕು, ಇನ್ನೂ ಚೆನ್ನಾಗಿ ಅರೇಂಜ್ ಮಾಡಬೇಕು. ಏನೂ ಅರೇಂಜ್ಮೆಂಟ್ ಆಗಿಲ್ಲ ಇನ್ನೇ, ಅಷ್ಟರಲ್ಲೇ ಅರ್ಜೆನ್ಸಿ ನನಗೆ ಹೇಳೋಕ್ಕೆ ನಿಮ್ಮ ಜೊತೆ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ರ್ಯಾಕ್ಸು, ಆಮೇಲೆ ಬಂದವರಿಗೆ ಕೂತ್ಕೊಳ್ಳೋಕ್ಕಿಲ್ಲ ಚೇರ್ಸು. ಹಾಗೆ ನಮ್ಮದು GST ಆಯಿತು ನೋಡಿ, ನಮ್ಮ ಕಂಪನಿದು GST ಎಲ್ಲ ಆಯಿತು. ಸೊ ವೀನಸ್ ವೇದಿಕ್ಸ್, ಸೊ ಇದೊಂದು ಸಂತೋಷದ ವಿಚಾರ ನಿಮ್ಮ ಜೊತೆ. ಇದಾದಮೇಲೆ ಇಲ್ಲಿ ಒಂದು ಇದು ವರ್ಕಿಂಗ್ ಪ್ಲೇಸ್ ಥರ ಇದೆ. ಇಲ್ಲಿ ಒಂದು ದೊಡ್ಡ ಕಿಚನ್ ಇದೆ. ಕಿಚನಲ್ಲೂ ನಮಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಜಾಗ ಎಲ್ಲ ಇದೆ. ಎಲ್ಲ ಹಾಗೆ ಎಲ್ಲ ಇಟ್ಕೊಂಡಿದ್ದಾರೆ ಸಾಮಾನೆಲ್ಲ. ಸೊ ಎಲ್ಲದಕ್ಕಿಂತ ಮುಂಚೆ ನಮಗೆ ಅಡುಗೆ ಊಟ ತಿಂದಿದೆ ಅಲ್ಲ ಜ್ಞಾಪಕ ಎಲ್ಲಾದ್ರೂ. ಸೊ ಇಲ್ಲಿ ಒಂದು ಆಲ್ರೆಡಿ ಒಂದು ಗ್ಯಾಸ್ ಸ್ಟವ್ ಬಂದ್ಬಿಟ್ಟಿದೆ. ಗ್ಯಾಸ್ ಸ್ಟವ್ ಬಂದಿದೆ, ಇಂಡಕ್ಷನ್ ಒಂದು ಬಂದಿದೆ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲೆಲ್ಲ ನಮಗೆ ಬೇಕಾದ ಮಿನಿಮಮ್ ಅಡುಗೆ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ಸಾಮಾನುಗಳೆಲ್ಲ ಇಲ್ಲಿ ಎಲ್ಲ ಬರುತ್ತೆ. ಇದಕ್ಕೆ ಇಂಥ ಮುಂಚೆ ನಾನು ನಿಮಗೊಂದು ಸ್ಪೆಷಲ್ ಪ್ಲೇಸ್ ತೋರಿಸ್ತೀನಿ ಬನ್ನಿ ಇವಾಗ. ಸೊ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಒಂದು ಹೇಳಿದೆ, ಅದು ಈ ವಾಲ್. ಯಾಕಂದರೆ ಮನೆ ಪೂರ್ತಿ ಪೇಂಟಿಂಗ್ ಆಗೋಗಿದೆ, ಆದರೆ ಇದನ್ನು ಇನ್ನೂ ಬ್ಯಾಲೆನ್ಸಲ್ಲಿ ಇಟ್ಕೊಂಡಿದ್ದೀವಿ, ಯೋಚನೆ ಮಾಡ್ತಾನೇ ಇದ್ದೀವಿ ಇದಕ್ಕೆ ಏನು ಥರ, ಯಾವ ಥರ ಬ್ಯಾಕ್ಗ್ರೌಂಡ್ ಕೊಡೋದು, ಯಾವ ಥರ ಪಿಕ್ಚರ್ ಕೊಡೋದು ಈ ಜಾಗಕ್ಕೆ, ಯಾವುದು ನಮ್ಮದು ಕಂಪನಿದು ಯಾವ ಥರ ನೇಮುನ ಇದು ಯಾವ ಥರ ಡಿಸ್ಪ್ಲೇ ಮಾಡೋ ಥರ ಮಾಡಬೇಕು, ಇಲ್ಲ ಯಾವ ಥರ ಪಿಕ್ಚರ್ ಮಿಕ್ಸ್ ಮಾಡಬೇಕು ಅದರಲ್ಲಿ. ಯಾಕೆಂದರೆ ನಂದು ಪ್ಯೂರ್ಲಿ ಆರ್ಗ್ಯಾನಿಕ್, ನನಗೆ ಬೇರೆ ಏನು ಯಾವುದೇ ಇಲ್ಲದೆ ಇರೋದ್ರಿಂದ ಗಿಡ ಮರಗಳು ಈ ಥರನೇ ಗಿಡ ಸಸ್ಯಗಳನ್ನೇ ಮಾಡೋದ, ಈ ಥರ ತುಂಬ ಕನ್ಫ್ಯೂಷನ್ ಇದೆ ಸ್ಟಿಲ್ ಇದರಲ್ಲಿ. ಸೊ ನಿಮ್ಗೇನಾದ್ರೂ ಒಂದು ಐಡಿಯಾ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇಲ್ಲ ನನ್ನ ನಂಬರಲ್ಲಿ ವಾಟ್ಸಪ್ಪಲ್ಲಿ ಪ್ಲೀಸ್ ಮೆಸೇಜ್ ಮಾಡಿ. ನಿಮ್ಮ ಅನಿಸಿಕೆಗಳು ತುಂಬ ತುಂಬ ಇಂಪಾರ್ಟೆಂಟು. ಅನಿಸಿಕೆ ಒಂದೇ ಅಲ್ಲ, ನಿಮ್ಮ ಸಜೆಷನ್ಸ್ ಆಲ್ವೇಸ್ ವೆಲ್ಕಮ್. ನಿಮಗೆ ನಾನು ಯಾವತ್ತೂ ಬೆಲೆ ಕೊಟ್ಟು ನಿಮ್ಮದು ಸಜೆಷನ್ಸ್ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಸೊ ಇದು ಒಂದು ವಾಲ್ ಬಾಕಿ ಉಟ್ಕೊಂಡಿದೆ. ಯಾಕೆ ಅಂತಂದರೆ ಇದು ಮುಂದೆ ನಿಂತ್ಕೊಂಡೆ ನಾನು ಶೂಟ್ ಮಾಡೋದು ಕೆಲವು ವಿಡಿಯೋಸ್ ಎಲ್ಲ ಆಗಲಿ, ಹೇರ್ ಕೇರ್ ಟಿಪ್ಸ್ ಆಗಲಿ, ಹೇರ್ ಆಯಿಲ್ ಬಗ್ಗೆ ಆಗಲಿ, ಸುಮಾರು ಹೆಲ್ತ್ ಟಿಪ್ಸು, ಬ್ಯೂಟಿ ಟಿಪ್ಸ್ ಎಲ್ಲ ಆದರೆ ಇದ್ರ ಮುಂದೆ ನಿಂತ್ಕೊಂಡೇ ಮಾಡ್ತೀನಿ. ಸೊ ಅದಕ್ಕೆ ಈ ವಾಲ್ ತುಂಬ ಇಂಪಾರ್ಟೆಂಟು, ಅದಕ್ಕೆ ಬ್ಯಾಲೆನ್ಸಲ್ಲಿದೆ. ನಿಮ್ಮ ಸಜೆಷನ್ಸ್ ನನಗೆ ಕೊಡಿ ಇದ್ರ ಬಗ್ಗೆ. ಸೊ ಇವಾಗ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ನನಗೂ ತುಂಬ ಖುಷಿ ಆಯ್ತಿದ್ದು ನಿಮಗೆ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.